ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಗ್ರ್ಯಾಂಡ್ ಆಗಿರೋಂಥ ಸ್ಲೀವ್ ಡಿಸೈನ್ನ ತೋರಿಸ್ತಾ ಇದ್ದೇನೆ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಿಸ್ ಮಾಡದೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ಇದು ಇವಾಗ ನಾನು ಏನು ಹೂವು ಹಾಕ್ತಾ ಇದ್ದೀನಲ್ವ, ನಾನು ರೌಂಡ್ ಸ್ಕೇಲ್ ಯೂಸ್ ಮಾಡ್ತೀನಿ ನೋಡಿ. ಅದರಲ್ಲಿ ದೊಡ್ಡ ಸರ್ಕಲ್ ಏನಿದೆ ಅಲ್ವಾ, ಆ ಸರ್ಕಲ್ ಅಷ್ಟೇ ಇದು ಹೂವು, ಅಂದರೆ ಆ ಸರ್ಕಲ್ ಸೈಜೇ ಹಾಕಿರೋದು ನಾನು ಈ ಹೂವಾಗೆ. ನೋಡೋಕ್ಕೆ ಸ್ವಲ್ಪ ಇನ್ನೂ ನಾನು ಝೂಮ್ ಮಾಡಿಲ್ಲ, ನಿಮ್ಗೆ ಗೊತ್ತಾಗಲಿ ಅಂತಲೇ ನಾನು ಝೂಮ್ ಮಾಡಲಿಕ್ಕೆ ಹೋಗಿಲ್ಲ. ಝೂಮ್ ಮಾಡಿದರೆ ಏನಾಗುತ್ತೆ ಗೊತ್ತಾ, ಇನ್ನೂ ದೊಡ್ಡದಾಗಿದೆಯೇನೋ ಆ ಥರ ಕಾಣಿಸುತ್ತೆ. ನಾನಿದು ಝೂಮ್ ಮಾಡಲಿಲ್ಲ. ಏನಕ್ಕೆ ಅಂದರೆ ಅದು ಸ್ಲೀವ್ಸ್ ಡಿಸೈನ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಇವಾಗ ಚಿಕ್ಕದಾಗಿದೆ ಅಂತಲೇ ಕಾಣಿಸ್ಲಿ ಅಂತಲೇ ನಾನು ಝೂಮ್ ಮಾಡಿಲ್ಲ. ನೋಡಿಕೊಂಡು ನೀವು ಈ ಥರ ಪ್ಯಾಟ್ರನ್ನ ತಯಾರಿಸ್ಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಇದ್ರದ್ದು ನೆಕ್ನ ಅಪ್ಲೋಡ್ ಮಾಡಿದ್ದೆ ಮೊನ್ನೆ, ಪಿಂಕ್ ಮತ್ತು ಗ್ರೀನ್ ಕಲರಲ್ಲಿ, ಅದರದ್ದೇ ಸ್ಲೀವ್ಸ್ ಡಿಸೈನ್ ಇದು. ಅದೇ ಸಿಂಪಲಾಗಿ ನಾನು ವರ್ಕ್ ಮಾಡಲಿಕ್ಕೆ 700 ರುಪೀಸ್ ತೊಗೊಳ್ತೇನೆ. ನೆಕ್ ಏನು ವರ್ಕ್ ಮಾಡಿದ್ನಲ್ಲ ಆ ಥರ ಇದೆ. ಅದಕ್ಕೆ ಈ ಥರ ಸ್ಲೀವ್ಸ್ ಗ್ರ್ಯಾಂಡಾಗಿರೋಂಥ ಸ್ಲೀವ್ಸ್ ಅಟ್ಯಾಚ್ ಅಂದರೆ ವರ್ಕ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ನಾನು 3500 ರುಪೀಸ್ ತೊಗೊಳ್ತೀನಿ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಅಂದರೆ 3800ವರೆಗೂ ಹೋಗುತ್ತೆ. ವರ್ಕ್ ಮೇಲೆ ಡಿಪೆಂಡ್. ಅಂದರೆ ಟ್ಯಾಗ್ ಏನು ನಾವು ಬ್ಲೌಸ್ಗೆ ಟ್ಯಾಗ್ ಹಾಕ್ತೀವಿ, ಅದು ಗ್ರ್ಯಾಂಡ್ ಆಗಿದ್ದರೆ, ಮತ್ತು ಸ್ಲೀವ್ಸ್ಗೆ ಏನಾದರೂ ಮಣಿ ಜಾಸ್ತಿ ಹಾಕಿದರೆ ಆ ಥರ ಇದ್ದಾಗ 3800ವರೆಗೂ ತೊಗೊಳ್ತೇನೆ. ಇಲ್ಲ ಓನ್ಲಿ ವರ್ಕ್ ಮತ್ತು ಸ್ಟಿಚ್ ಬೇಕು ಈ ಥರ ಅಂದರೆ 3500 ರುಪೀಸ್ ತೊಗೊಳ್ತೀನಿ ಫ್ರೆಂಡ್ಸ್. ನಾನು ಈ ಥರ ವರ್ಕ್ ಮಾಡಿ ಮತ್ತು ಸ್ಟಿಚ್ ಮಾಡಿ ಕೊಡಲಿಕ್ಕೆ. ನೋಡಿ, ನಾನು ಇವಾಗ ಈ ದಾರ ಏನು ಹಾಕಿದ್ದೀನಲ್ವ, ಅದು ಪಿಂಕ್ ಕಲರೇ ಇರೋದು, ಸ್ವಲ್ಪ ಲೈಟ್ ಪಿಂಕ್ ಇದೆ. ಬ್ಲೌಸ್ ಏನಿದೆ ಅಲ್ವಾ, ಫುಲ್ ಪಿಂಕ್ ಕಲರ್ ಇದೆ. ಅದರಲ್ಲಿ ಸ್ವಲ್ಪ ಲೈಟ್ ಒಂಥರ ಇದೆ, ಅದು ಬೇಬಿ ಪಿಂಕ್ ಟೈಪೇ ಇದೆ. ಬಟ್ ಅದರಲ್ಲಿ ಕಲರ್ ಸ್ವಲ್ಪ ಚೇಂಜಾಗಿ ಕಾಣಿಸ್ತಾ ಇದೆ. ನಾನು ಮಧ್ಯದಲ್ಲಿ ಇವಾಗ ಏನು ರೌಂಡ್ ಸರ್ಕಲಲ್ಲಿ ಹಾಕ್ತಾ ಇದ್ದೀನಲ್ವ, ಔಟ್ಲೈನ್ ಕೊಡ್ತಾ ಇದ್ದೀನಿ, ಅದು ಕಲರ್ ಇರೋದೇ ಬೇರೆ ಬಟ್ ಕಾಣಿಸ್ತಾ ಇರೋದೇ ಬೇರೆ. ಹಾಗಾಗಿ ನೋಡಿ, ಸೇಮ್ ಕಲರ್ ಹಾಕಿದರೆ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಕಲರ್ ಹಾಕಿದ್ದೀನಿ. ಏನಕ್ಕೆ ಇದರಲ್ಲಿ ಫುಲ್ ಗ್ರೀನ್ ಕಲರ್ ಸೀರೆ ಇರೋದು, ಇದು ಸ್ಯಾರಿ ಫುಲ್ ಗ್ರೀನ್ ಕಲರ್ ಇದೆ. ಮಧ್ಯದಲ್ಲಿ ಮಿಕ್ಸ್ ಮಾಡೋಣ ಅಂದರೆ ಯಾವ ಕಲರು ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಡಾರ್ಕ್ ಪಾಚಿ ಗ್ರೀನ್ ಇರುತ್ತೆ, ಒಂಥರ ಫುಲ್ ಡಾರ್ಕ್ ಗ್ರೀನ್ ಇರುತ್ತೆ, ಅದು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ರೌಂಡ್ ಔಟ್ಲೈನ್ ಏನು ಕೊಡ್ತಾ ಇದ್ದೀನಲ್ವ, ಸಿಂಪಲ್ ಇದೆ ಈ ಕೆಲಸ, ಅಷ್ಟೊಂದು ಟಫ್ ಇರೋಂಥ ಕೆಲಸ ಇಲ್ಲ. ಸಿಂಪಲಾಗಿ ನಾವು ರೌಂಡ್ ಹಾಕಿಬಿಟ್ಟು ಈ ಥರ ಸ್ಯಾರಿಯಲ್ಲಿ ಇದೇ ಥರ ಒಂಥರ ಫ್ಲವರ್ ಇತ್ತು, ಒಂಥರ ಇದೇ ರೌಂಡ್ ಶೇಪಲ್ಲೇ ಇತ್ತು. ಹಾಗಾಗಿ ನಾನು ಇದೇ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೇ ಥರ ಹಾಕಿದ್ದೀನಿ. ಆ ಸ್ಯಾರಿಲಿ ಯಾವ ಥರ ಫ್ಲವರ್ ಟೈಪ್ ಇತ್ತಲ್ವ ಅದೇ ಥರ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ, ಲುಕ್ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆ. ಆ ಥರ ನಾನು ಹೂವು ತಯಾರಿಸಿರೋದು ಇದು. ಮತ್ತು ಫ್ರೆಂಡ್ಸ್, ಇವಾಗ ಔಟ್ಲೈನ್ ಕೊಟ್ಬಿಟ್ಟು ಅದಕ್ಕೆ ಗೋಲ್ಡ್ ಕಲರ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಗೋಲ್ಡ್ ಕಲರ್ ಇಲ್ಲ ಅಂದರೆ ಪಿಂಕ್ ಮತ್ತು ಗ್ರೀನ್ ಅಷ್ಟೇ ಹಾಕಿದರೆ ಅದು ಎದ್ದು ಕಾಣಿಸಲ್ಲ. ಸ್ವಲ್ಪ ಅದರಲ್ಲಿ ಗೋಲ್ಡ್ ಹಾಕಲೇಬೇಕು, ಸ್ವಲ್ಪ ಅಲ್ಲ, ಒಂದು 50% ಗೋಲ್ಡ್ ಇರಲೇಬೇಕು. ಜಾಸ್ತಿನೂ ಇರಬಾರ್ದು. ಔಟ್ಲೈನ್ ಆಯಿತು ಅಥವಾ ಬಳ್ಳಿಗೆ ನಾವು ಇವಾಗ ಸ್ಟ್ರೇಟ್ ಲೈನ್ ಕೊಡೋದೇ ಆಯಿತು, ಔಟ್ಲೈನ್ ಕೊಡೋದೇ ಆಯಿತು, ಎಲ್ಲದಕ್ಕೂ ನಾವು ಗೋಲ್ಡ್ ಯೂಸ್ ಮಾಡ್ತೀವಲ್ವ. ಗೋಲ್ಡ್ ಇದ್ರೇ ಸ್ವಲ್ಪ ಡಿಸೈನ್ ಏನೇ ನಾವು ವರ್ಕ್ ಮಾಡ್ತೀವಿ ಅದು ಎದ್ದು ಕಾಣಿಸುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನು ಔಟ್ಲೈನ್ ಕೊಡ್ತಾ ಇದ್ದೀನಲ್ವ, ಅದು ಬಂದುಬಿಟ್ಟು ಡಾರ್ಕ್ ಗ್ರೀನ್ ದಾರ. ಅದು ನೋಡಿದರೆ ಒಂಥರ ನೋಡೋಕ್ಕೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ, ಬಟ್ ಡಾರ್ಕ್ ಗ್ರೀನ್ ದಾರ ಹಾಕ್ತಾ ಇರೋದು ನಾನು. ಮತ್ತು ಫ್ರೆಂಡ್ಸ್, ನಾನು ವರ್ಕ್ ಮಾಡೋದು ನೀಡಲ್ ನಂಬರ್ ಬಂದುಬಿಟ್ಟು 14 ನಂಬರ್ ನೀಡಲ್ನ ನಾನು ಯೂಸ್ ಮಾಡ್ತೇನೆ. 16 ನಂಬರ್ ನೀಡಲ್ ಯೂಸ್ ಮಾಡಿದರೆ ಡಿಸೈನ್ ಒಂಥರ ತುಂಬಾ ದಪ್ಪ ಕಾಣಿಸುತ್ತೆ, ನೈಸಾಗಿ ಬರೋಲ್ಲ. ಅದೇ ನೀವು ಎಷ್ಟು ಚಿಕ್ಕ ಸೂಜಿ ತೊಗೊತೀರಾ ಅಷ್ಟೇ ಚೆನ್ನಾಗಿ ಬರುತ್ತೆ. 14 ನಂಬರ್ ಸೂಜಿಯಿಂದ ವರ್ಕ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಅಷ್ಟೇ ವರ್ಕ್ ಮಾಡಲಿಕ್ಕೆ 14 ನಂಬರ್ ಸೂಜಿನೇ ಯೂಸ್ ಮಾಡೋದು. ಮತ್ತು ನಾನು ಇವಾಗ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ನಾವು ಏನು ಫ್ರೇಮ್ ಯೂಸ್ ಮಾಡ್ತೀವಲ್ವ, ನೆಕ್ ನಾನು ಮೊನ್ನೆ ಕಮೆಂಟ್ ಮಾಡಿದ್ರಲ್ವ ಫ್ರೆಂಡ್ಸ್, ಇವಾಗ 10 ಇಂಚು 9.5 ಇಂಚ್ ನಾವು ನೆಕ್ ಲೆಂತ್ ಇದೆ, 10 9.5 ಅಥವಾ 10 9 8.5 ಈ ಥರ ನೆಕ್ ಲೆಂತ್ ಇದ್ದಾಗ 14 ನಂಬರ್ ಫ್ರೇಮ್ ತೊಗೊಳ್ಳಿ. ಅದರಲ್ಲಿ ಫುಲ್ ಫಿನಿಶಿಂಗ್ ಜೊತೆ ನಿಮ್ಮ ನೆಕ್ ತಯಾರಾಗುತ್ತೆ. ಮತ್ತು 11 ಇಂಚ್ ನೆಕ್ ಲೆಂತ್ ಬಂದುಬಿಟ್ಟು 11 ಇಂಚ್ ಇದೆ ಅಥವಾ 11.5 ಇದೆ ಅಂದಾಗ ನೀವು 16 ನಂಬರ್ ಫ್ರೇಮನ್ನು ಯೂಸ್ ಮಾಡೋದೇನು ಅದೇ ಫ್ರೇಮನ್ನು ತೊಗೋಬೇಕು. ನೀವು 16 ನಂಬರ್ ಫ್ರೇಮ್ ತೊಗೊಂಡ್ರೆ ತುಂಬ ಅಂದರೆ ಫುಲ್ ಫಿನಿಶಿಂಗ್ ಜೊತೆ ನಿಮ್ಮ ನೆಕ್ ತಯಾರಾಗುತ್ತೆ ಅದರಲ್ಲಿ. ಮತ್ತು ಈ ಥರ ಸ್ಲೀವ್ಸ್ ತಯಾರು ಮಾಡಲಿಕ್ಕೆ ನಾನು 16 ನಂಬರ್ ಫ್ರೇಮನ್ನೇ ಯೂಸ್ ಮಾಡ್ತಾ ಇರೋದು ಇದಕ್ಕೆ. ಇದರಲ್ಲಿ ಬೇರೆ ಸೈಜ್ ನೋಡ್ಕೋಬೇಕು ಫ್ರೆಂಡ್ಸ್. ಇವಾಗ ನಾನು ಈ ಡಿಸೈನ್ನ ತಯಾರಿಸಿದ್ದೀನಲ್ವಾ, ಇದು ಬಂದುಬಿಟ್ಟು 36 ಸೈಜು, ಅಂದರೆ ಬ್ಲೌಸ್ 36 ಸೈಜಲ್ಲಿ ನನಗೆ ಈ ಡಿಸೈನ್ ಬೇಕು. ಏನಕ್ಕಂದರೆ
ನಾವು ಇವಾಗ ವರ್ಕ್ ಮಾಡ್ತೀವಿ, ವರ್ಕ್ ಆದಮೇಲೆ ಸ್ಲೀವ್ಸ್, ಇವಾಗ ಸ್ಲೀವ್ ತಯಾರಾದಮೇಲೆ ಅಟ್ಯಾಚ್ ಮಾಡ್ತೀವಲ್ವ, ವರ್ಕ್ ಮೇಲೆ ಫಿಟ್ಟಿಂಗ್ ಸ್ಟಿಚ್ ಬರಬಾರ್ದು ನಮಗೆ. ಆ ಥರ ಬಂದಾಗ ಏನಾಗುತ್ತೆ, ಫುಲ್ ಡಿಸೈನು ಒಂಥರ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದು ನಮಗೆ ಸ್ಟಿಚಿಂಗ್ ಎಲ್ಲಿ ಬೀಳುತ್ತೆ ನೋಡಿ, ಇವಾಗ ಸ್ಟಿಚ್ ಎಲ್ಲಿ ಬೀಳುತ್ತೆ, ಫಿಟ್ಟಿಂಗ್ ಸ್ಲೀವ್ ಸ್ಟಿಚ್ ಎಲ್ಲಿ ಬೀಳುತ್ತೆ ನೋಡಿ, ಅಷ್ಟೇ ಡಿಸೈನ್ ವರ್ಕ್ ಮಾಡಬೇಕು. ಅದಕ್ಕಿಂತ ಸ್ವಲ್ಪ ಒಂದು ಹೆಚ್ಚು ಕಡಿಮೆ 1 ಗೆರೆ ಅಷ್ಟು ವರ್ಕ್ ಆ ಕಡೆ ಈ ಕಡೆ ಆದರೆ ಓಕೆ. ಫುಲ್ 1 ಇಂಚ್ 2 ಇಂಚ್ ಒಳಗಡೆ ವರ್ಕ್ ಬರೋ ಥರ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಅದು ರೆಡಿ ಆದಮೇಲೆ ಬ್ಲೌಸು ಫುಲ್ಲು ಆ ಜಾಗದಲ್ಲಿ ಸ್ಲೀವ್ಸು ಕಂಕಳದಲ್ಲಿ ಫುಲ್ಲು ಒಂಥರ ದಪ್ಪ ದಪ್ಪ ಥರ ಕಾಣಿಸುತ್ತೆ, ಫಿನಿಶಿಂಗ್ ಸರಿ ಹೋಗಲ್ಲ. ಸ್ವಲ್ಪ ಅದು ಎಷ್ಟು ಬೇಕೋ ಅಷ್ಟೇ ವರ್ಕ್ ಮಾಡ್ಕೋಬೇಕು. ಆ ಥರ ಇದ್ದಾಗ ನಾನು ಏನು ಮಾಡ್ತೀನಿ, ಪ್ರತಿಯೊಂದಕ್ಕೂ ಅಂತಲ್ಲ, ಆ ಸೈಜೇ ಇವಾಗ ಈ ಸೈಜಲ್ಲಿ ಇದು ವರ್ಕ್ ಮಾಡಿದ್ದೀನ, ಇದೇ ಸೈಜು ಇದೇ ಡಿಸೈನ್ ಬೇಕು 38 ಸೈಜ್ನವ್ರಿಗೆ ಅಂದಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಆ ಕಡೆ ಈ ಕಡೆ ಒಂದು 4 ಎಲೆಗಳು, ಒಂದು ಬಳ್ಳಿನೇ ಆಯಿತು, ಒಂದು ಹೂವಾನೇ ಆಯಿತು, ಎಕ್ಸ್ಟ್ರಾ ವರ್ಕ್ ಮಾಡ್ಕೊಳ್ತೇನೆ. ಅದಕ್ಕೆ ತಕ್ಕಂಗೆ ನೋಡ್ಕೊಳ್ತೀನಿ ಎಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡ್ತೀನಿ. ಆವಾಗ ಅದು ಕೂಡ ಫಿನಿಶಿಂಗ್ ಜೊತೆ ತುಂಬಾ ಚೆನ್ನಾಗಿ ತಯಾರಾಗುತ್ತೆ. ನೋಡಿಕೊಂಡು ನೀವು ಕೂಡ ತಯಾರು ಮಾಡಿ ಈ ಥರ ಪ್ಯಾಟರ್ನ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವೇ ಇವಾಗ ಕಲಿಯೋರಾದರೆ ನೀವೇ ನಿಮ್ಮ ಬ್ಲೌಸನ್ನು ತಯಾರಿಸ್ಬೋದು, ಈಸಿಲಿ ತಯಾರಾಗುತ್ತೆ. ನನಗೆ ಅಂದರೆ ಒಂದು 2 ಡೇಸಲ್ಲಿ ನಾನು ತಯಾರು ಮಾಡ್ತೇನೆ ಅಂದರೆ ಫುಲ್ ಬ್ಲೌಸನ್ನು. ನಿಮಗೆ ಅಂದರೆ ಏನು ಒಂದು ದಿನ ಹೆಚ್ಚು ಆಗಬಹುದು. ಏನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಕಲ್ತಿರ್ತೀರಲ್ವ, ಒಂಥರ ಜಾಸ್ತಿ ಡಿಸೈನ್ ಆದಾಗ ಏನಾಗುತ್ತೆ, ತುಂಬಾ ಬೇಗ ಆಗಲ್ಲ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಭ್ಯಾಸ ಆಗಿದೆ, ರೂಢಿ ಆಗಿದೆ, ಬೇಗ ಬೇಗ ಹಾಕ್ತಾಯಿದ್ದೀರಾ ಅಂದರೆ ನನಗಿಂತ ಮುಂಚೆನೇ 1.5 ಡೇಸಲ್ಲೇ ನೀವು ಮಾಡ್ಬೋದು. ಅಂದರೆ 1.5 ದಿನದಲ್ಲೇ ನೀವು ಆ ಬ್ಲೌಸನ್ನು ತಯಾರಿಸ್ಬೋದು. ಬಟ್ ನಾನು 2 ಡೇಸಲ್ಲಿ ಈ ಬ್ಲೌಸನ್ನು ತಯಾರಿಸ್ತೇನೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು 2 ಸರಿ ಹಾಕ್ತಾಯಿದ್ದೀನಲ್ವ, ಅದೇ ಥರ ನೀವು ಕೂಡ 2 ಸರಿ ಹಾಕಿ. ಅಂದರೆ ಇವಾಗ ಒಂದೆಲೆ ಇವಾಗ ನೋಡಿ ವರ್ಕ್ ಮಾಡ್ತಾಯಿದ್ದೀನ, ಅದ್ರ ಮೇಲೆ ಮತ್ತೊಂದು ಸರಿ ವರ್ಕ್ ಮಾಡಿ. ಆವಾಗ ತುಂಬ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಆ ಡಿಸೈನ್. ಮತ್ತು ನಾನು ಇದರಲ್ಲಿ ಸ್ವಲ್ಪ ಒಂದೊಂದು ಜಾಗದಲ್ಲಿ 3 ಅಥವಾ 4 ಎಲೆಗಳು ಗ್ರೀನ್ ಕಲರಲ್ಲೂ ಹಾಕಿದ್ದೀನಿ, ಡಾರ್ಕ್ ಗ್ರೀನ್ ಕಲರಲ್ಲಿ. ಫುಲ್ ಗ್ರೀನ್ ಆಗೋದ್ರೆ ಏನಾಗುತ್ತೆ ಗೊತ್ತಾ, ಅದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದರಲ್ಲೇ ಸ್ವಲ್ಪ ಡಾರ್ಕ್ ಗ್ರೀನ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಇದರಲ್ಲಿ ಗೋಲ್ಡ್ ಕಲರು ಮತ್ತು ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್, ಸ್ವಲ್ಪ ಲೈಟ್ ಪಿಂಕ್ ಇದೆ, ಅದು ಕಾಣಿಸೋದು ಆ ಥರ ಕಾಣಿಸ್ತಾ ಇದೆ. ಲೈಟೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಅದು ಕಲರ್ ಹೇಳೋಕ್ಕಾಗಲ್ಲ, ಆ ಥರ ನೋಡಿದರೆ ಆ ಥರ ಒಂಥರ ಕಾಣಿಸ್ತಾ ಇದೆ. ಅದು ಕಲರೇ ಇರೋದು ಬೇರೆ. ನೋಡಿಕೊಂಡು ನೀವು ಸ್ವಲ್ಪ ಯಾವುದಾದ್ರು ಒಂದೇ ಕಲರ್ ಇದೆಯಾ ಸೀರೆ, ಈ ಥರ ಡಿಸೈನ್ ಬೇಕಾ, ಅದು ಕಾಂಬಿನೇಷನ್ ನೋಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಈಸಿಲಿ ಸಿಗುತ್ತೆ. ಅಥವಾ ನಿಮ್ಮದೇ ಯಾವುದಾದ್ರೂ ಬಟ್ಟೆ ಕಾಂಬಿನೇಷನ್ ಇದ್ದೇ ಇರುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ ಥರ ಆ್ಯಡ್ ಮಾಡಿ ನೀವು ಮಾಡ್ಬೋದು. ಇವಾಗ ಅಂದ್ಕೊಳ್ಳಿ, ಫುಲ್ ಮೆರೂನ್ ಕಲರ್ ಬ್ಲೌಸ್ ಇದೆ, ಸ್ಯಾರಿ ಇದೆ. ಇವಾಗ ನಿಮಗೆ ಈ ಥರ ಪ್ಯಾಟರ್ನ್ ಬೇಕು, ಒಂದೇ ಕಲರ್ ಇವಾಗ ಫುಲ್ ರನ್ನಿಂಗ್ ಬಂದುಬಿಟ್ಟಿದೆ ಬ್ಲೌಸು ಅಂದಾಗ ನೀವು ಅದಕ್ಕೆ ಮೆರೂನ್ಗೆ ಕ್ರೀಮ್ ಕಲರೇ ಆಯಿತು, ಬೇರೆ ಕಲರ್ ನೀವು ನೋಡ್ಕೊಳ್ಳಿ. ಜಾಸ್ತಿ ಕ್ರೀಮ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲಿ ನೋಡಿಕೊಂಡು ನೀವು ವರ್ಕ್ ಮಾಡಿ. ಏನಕ್ಕೆ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ರು, ಈ ಥರ ವರ್ಕ್ ಗ್ರೀನ್ ಕಲರ್ ನೀನು ಹಾಕಿದೀಯಾ, ಮನೆಗೆ ಬಂದಾಗ ನೋಡಿದ್ರು ಅವರು. ನಂದು ಮೆರೂನ್ ಕಲರ್ ಇದೆ, ಯಾವ ಥರ ಹಾಕಲಿ, ನಾವು ಒಂದೇ ಕಲರ್ ಇದೆಯಲ್ಲ ಅಂತ ಕೇಳಿದರು. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಯಾವುದೇ ಕಲರ್ ಇವಾಗ ಮೆರೂನೇ ಇದೆಯಾ ಅಥವಾ ಒಂದೇ ಕಲರ್ ರನ್ನಿಂಗಲ್ಲೇ ಬಂದಿದೆ ಬ್ಲೌಸು, ಸ್ಯಾರಿ ಫುಲ್ ರನ್ನಿಂಗ್ ಇದೆ, ಈ ಥರ ಡಿಸೈನ್ ಬೇಕು ಅಂದಾಗ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕಲರ್ ಕಾಂಬಿನೇಷನ್, ನೀವು ಮೆರೂನ್ ಕಲರ್ಗೆ ಕಲರ್ ಕಾಂಬಿನೇಷನ್ ಅಂತ ಹಾಕಿದರೆ ಅದು ಪ್ರತಿಯೊಂದು ಕಲರ್ ತೋರಿಸುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ, ಆ ಥರ ಕೂಡ ನೀವು ವರ್ಕ್ ಮಾಡ್ಬೋದು ಅಥವಾ ಮಾಡಿಸ್ಬಹುದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದರಲ್ಲಿ ಗೋಲ್ಡ್ ಕಲರ್ ಹಾಕಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ ಅಂದರೆ ಮಾಡೋಕ್ಕಾಗಲಿಲ್ಲ ತೋರ್ಸೋಕ್ಕೆ. ಬಟ್ ಇಷ್ಟೆಲ್ಲ ನಾನು ಮಾರ್ಕ್ ಮಾಡಿರೋದು ನೋಡಿದ್ದೀರಾ ನೀವು, ಅಂದರೆ ಟ್ರೆಸ್ ಮಾಡಿರೋದು ನೋಡಿ. ಈ ಥರ ನೀವು ಈಸಿಲಿ ಈ ಥರ ನೀವು ಸ್ಟ್ರೇಟಾಗಿ ಒಂದು ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ, ನಾನು ಈ ಸ್ಕೇಲಲ್ಲಿ ನಂಬರ್ ಇದೆಯಲ್ವಾ, ಆ ನಂಬರ್ ಪಕ್ಕದಲ್ಲಿ ಆ ಗೆರೆ ಬರಬೇಕು, ಅಷ್ಟಷ್ಟು ಗ್ಯಾಪ್ ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ತಾ ಇರೋದು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ. ಅಂದರೆ ಒಂದು ಗೆರೆ ಪಕ್ಕ ಒಂದು 1/2 ಇಂಚ್ಗಿಂತ ಜಾಸ್ತಿ ಅಥವಾ ಅದಕ್ಕಿಂತ ಸ್ವಲ್ಪ ಒಂದು ಜಾಗ ಬಿಟ್ಟು ನೀವು ಸ್ಕೇಲಿಂದ ಮಾರ್ಕ್ ಮಾಡಿದರೆ ಫುಲ್ ಅದು ಗ್ಯಾಪ್ ಆಗಿ ಹೋಗುತ್ತೆ, ಡಿಸೈನ್ ಅಷ್ಟೊಂದು ಲುಕ್ ಕೊಡಲ್ಲ. ಎಷ್ಟು ಹತ್ತಿರ ಇರುತ್ತೆ, ಎಷ್ಟು ಪಕ್ಕದಲ್ಲಿ ಅದು ವರ್ಕ್ ಬರುತ್ತೆ ನೋಡಿ, ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಈ ಥರ ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಮುಂಚೆನೂ ಮಾಡಬಹುದು, ಬಟ್ ನನಗೆ ಇದೇ ಅಭ್ಯಾಸ. ಈ ಥರ ವರ್ಕ್ ಆದಮೇಲೆ ನಾನು ಈ ಥರ ಮಾಡ್ಕೊಳ್ತೇನೆ, ಮಾರ್ಕನ್ನು ಮಾಡಿಕೊಂಡೆ ಈ ಥರ ನಾನು ವರ್ಕ್ ಮಾಡ್ತೇನೆ. ನೋಡಿಕೊಂಡು ನೀವು ಕೂಡ ಈ ಥರ ಮಾಡಿ, ಅಥವಾ ಮುಂಚೆನೇ ನೀವು ಮಾಡಬಹುದು. ಇದರಲ್ಲಿ ನಾನು ಗೋಲ್ಡ್ ಕಲರ್ ಮಿಸ್ ಮಾಡಿಬಿಟ್ಟೆ, ವರ್ಕ್ ಮಾಡೋದು ತೋರಿಸಿಲ್ಲ ನಿಮಗೆ. ಎಲೆಗಳಿಗೆ ಫಿಲ್ ಮಾಡಿದ್ದೀನಿ ನೋಡಿ, ಗೋಲ್ಡ್ ಕಲರ್ ಔಟ್ಲೈನ್ ಏನು ಕೊಟ್ಟಿಲ್ಲ ಫ್ರೆಂಡ್ಸ್. ನಾನು ಸೆಂಟ್ರಲ್ಲಿ ಅದು ಎಲ್ಲಿ ಬಳ್ಳಿ ಥರ ಬಂದಿದೆಯಲ್ವ, ಅದಕ್ಕೆ ಗೋಲ್ಡ್ ಕಲರಲ್ಲಿ ಫಿಲ್ ಮಾಡಿದ್ದೇನೆ. ಒಂದು ಫಿಕ್ಸ್ ಮಾಡ್ಕೊಂಡು ಏನು ಮಾಡಿಲ್ಲ ನಾನು, ಅಂದರೆ ಟೈಮರಲ್ಲಿ ಫಿಕ್ಸ್ ಮಾಡ್ಕೊಂಡು ಮಾಡಿಲ್ಲ. ಸುಮ್ಮನೆ ಎಷ್ಟಾಗಲ ಕಾಣಿಸುತ್ತೆ, ಎಷ್ಟಾಗಲ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನಾನು ಒಂದು ಗೋಲ್ಡ್ ಕಲರಲ್ಲಿ ಫಿಲ್ ಮಾಡಿದ್ದೇನೆ. ಔಟ್ಲೈನ್ ಎಲೆಗಳಿಗೆ ಔಟ್ಲೈನ್ ಕೊಟ್ಟಿಲ್ಲ.
ನೋಡಿ ನೀವು ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಏರಿಯಾದಲ್ಲಿ ಯಾವ ಥರ ಪ್ರೈಸ್ ಓಡುತ್ತೆ ಆ ಥರ ಪ್ರೈಸ್ ತೊಗೊಳ್ಳಿ. ಸಿಟಿ ಏರಿಯಾದಲ್ಲಿ 3000 ಏನು ಬಿಡಿ 4000 ಕೊಡ್ತಾರೆ ಈ ಥರ ಡಿಸೈನ್ ಇದ್ದರೆ. ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಅಥವಾ ಕಡಿಮೆನೂ ತೊಗೋಬಹುದು. ಬಟ್ ನಮ್ಮ ಏರಿಯಾದಲ್ಲಿ 3500ಇಂದ 3800ವರೆಗೂ ಓಡುತ್ತೆ ಈ ಥರ ಡಿಸೈನ್ ಇದ್ದರೆ. ಪ್ರೈಸ್ ಈ ಥರ ಇಷ್ಟೇ ತೊಗೊಳ್ತಾರೆ, ಅಂದರೆ ಅದಕ್ಕಿಂತ ಕಡಿಮೆ ತೊಗೊಳ್ಳಲ್ಲ, ಯಾರೂ ಕಡಿಮೆ ತೊಗೊಳ್ಳಲ್ಲ. ನೋಡಿ ಇವಾಗ ಈ ಥರ ಆಗಿದೆ. ಅದಕ್ಕೆ ನಾನು ವರ್ಕ್ ಮಾಡೋದು ಇವಾಗ ರೌಂಡು. ಇದು ನೀವು ಇವಾಗ ನಾನು ಏನು ಗ್ರೀನ್ ಕಲರಿಂದ ರೌಂಡ್ ಸರ್ಕಲ್ ಹಾಕ್ತಾಯಿದ್ದೀನಿ ತುಂಬಾ ಚಿಕ್ಕದಾಗಿದೆ, ಅದು ಅಷ್ಟೊಂದು ದೊಡ್ಡದೇನಿಲ್ಲ. ನಾನು ನೆಕ್ ಪ್ಯಾಟರ್ನಲ್ಲೂ ಈ ಥರ ರೌಂಡ್ ಸರ್ಕಲ್ ಹಾಕಿದ್ದೀನಿ, ಅದಕ್ಕೋಸ್ಕರನೇ ಹಾಕಿದೆ. ಸ್ಲೀವ್ಸ್ ಈ ಥರ ಬೇಕಿತ್ತು ನನಗೆ, ಅದಕ್ಕೆ ನಾನು ಅದರಲ್ಲಿ ಸ್ವಲ್ಪ ಅದು ಆ್ಯಡ್ ಮಾಡಿದರೆ ಅದಕ್ಕೂ ಮತ್ತು ಇದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದೇನೆ. ಇದು ರೌಂಡ್ ಸರ್ಕಲ್ ಏನಿದೆ ಅಲ್ಲ ಫ್ರೆಂಡ್ಸ್, ನೀವು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಅಂದರೆ ಟೈಮರಲ್ಲಿ ನೀವು 1.5 ನಂಬರಿಗೆ ಇಟ್ಕೊಂಡು ಈಸಿಲಿ ನೀವು ಈ ಥರ ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟಾಗಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನೀವು ಈ ಥರ ಟೈಮರಲ್ಲೇ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಬಹುದು. ಬಟ್ ನಾನಿದು ಟೈಮರಲ್ಲಿ ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡ್ತಾಯಿಲ್ಲ, ಸುಮ್ಮನೆ ಸಿಂಪಲಾಗಿ ಹೇಗೋ ಇವಾಗ ಮಾರ್ಕ್ ಇದೆ ಅಲ್ವಾ. ಮತ್ತು ಫ್ರೆಂಡ್ಸ್ ಇದು ಮಾರ್ಕ್ ಹೋಗುತ್ತೆ. ನಾನು ನಿಮ್ಮ ಮುಂಚೆ ಕೂಡ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಯಾರಾದರೂ ಹೊಸಬ್ರಿದ್ರೆ ನೋಡಿ, ನಾನು ಮುಂಚೆ ತೋರಿಸಿದ್ದೀನಿ. ಈ ಪೆನ್ಸಿಲ್ ಈಸಿಲಿ ಚಿಕ್ಕಪೇಟೆಯಲ್ಲೂ ಸಿಗುತ್ತೆ, ಆಮೇಲೆ ಆನ್ಲೈನಲ್ಲೂ ಸಿಗುತ್ತೆ. 150-130 ರುಪೀಸಲ್ಲಿ ಒಂದು ಬಾಕ್ಸೇ ಬರುತ್ತೆ ಇದು. ಐರನ್ ಮಾಡಿದರೆ ಏನು ಗೊತ್ತಾ, ಅದು ಎಲ್ಲ ಮಾರ್ಕ್ ಇರೋದೆಲ್ಲ ಹೊರಟೋಗುತ್ತೆ, ಅಂದರೆ ಏನೂ ಕಾಣಿಸಲ್ಲ ಐರನ್ ಮಾಡಿದರೆ. ನೀವು ಇಲ್ಲ ಇದು ಐರನ್ ಮಾಡಿದರೆ ಏನಾದರೂ ಆಗುತ್ತಾ? ಏನೂ ಆಗೋಲ್ಲ. ಐರನ್ ಮಾಡಿದರೆ ನೀವು ಬಟ್ಟೆನೂ ಏನೂ ಆಗೋಲ್ಲ, ನಿಮ್ಮ ವರ್ಕು ಏನೂ ಆಗೋಲ್ಲ. ಅದು ಎಲ್ಲೆಲ್ಲಿ ಮಾರ್ಕ್ ಇರುತ್ತಲ್ವ ಅದು ಹೊರಟೋಗುತ್ತೆ. ಬಟ್ ನೋಡಿಕೊಂಡು ಐರನ್ ಮಾಡಿ, ಹೀಟ್ ಜಾಸ್ತಿ ಮಾಡ್ಕೊಂಡು ಬಟ್ಟೆ ಮೇಲೆ ಇಟ್ಟು ಬಟ್ಟೆ ಸುಡೋಕ್ಕೆ ಹೋಗಬೇಡಿ. ಏನಕ್ಕೆ ಆ ಥರ ಆಗುತ್ತೆ ಒಂದೊಂದು ಸರಿ, ಸುಮ್ಮನೆ ಹೀಟ್ ಜಾಸ್ತಿ ಆದಾಗ ನೋಡಿಕೊಂಡು ಕೇರ್ಫುಲ್ಲಾಗಿ ನೀವು ಹೀಟ್ ಸ್ವಲ್ಪ ಐರನ್ ಮಾಡ್ಕೊಂಡು, ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹೀಟ್ ಮಾಡಿಕೊಂಡು ಐರನ್ ಇದು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಆದರೂ ಸಾಕು, ಅದು ಮಾರ್ಕ್ ಹೋಗುತ್ತೆ. ಅಷ್ಟೊಂದು ಕಲೆ ಏನು ಇರಲ್ಲ, ಕಲೆ ಅಂತ ಏನು ಇರೋದೇ ಇಲ್ಲ, ಅದು ಮಾರ್ಕ್ ಏನೂ ಇರಲ್ಲ. ಆ ಪೆನ್ಸಿಲ್ ಏನಿದೆ ಅಲ್ವಾ, ಅದು ಪೆನ್ನೇ ಅಂದ್ಕೊಳ್ಳಿ, ಅದು ರಿಫಿಲ್ ಏನಿದೆ ಅಲ್ವಾ ಅದು ಈಸಿಲಿ ಆನ್ಲೈನಲ್ಲೂ ಸಿಗುತ್ತೆ, ತರಿಸ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದು ಇವಾಗ ನಾವು ಪೆನ್ಸಿಲಿನ ಟ್ರೆಸ್ ಇವಾಗೇನೋ ಒಂದು ಹೂವು ಹಾಕ್ತಾ ಇದ್ದೀವಿ, ಸಿಂಪಲಾಗಿ ನೀವು ಎಲೆಗಳಾಯಿತು, ಅದು ನೀವು ಆ ಪೆನ್ನಿಂದನೇ ನೀವು ಮಾರ್ಕ್ ಮಾಡಿಕೊಂಡು ಹಾಕ್ಬೋದು. ಮತ್ತು ಎದ್ದು ಕಾಣಿಸುತ್ತೆ ವರ್ಕ್ ಮಾಡುವಾಗ, ಒಂದೊಂದು ಅಳಿಸೋಗುತ್ತೆ ಅಲ್ವಾ. ಇವಾಗ ಏನಾದರೂ ನಾವು ಚಾಕಿಂದ ಏನಾದರೂ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದು ಹೋಗುತ್ತೆ, ಬಟ್ ಈ ಪೆನ್ ಮಾರ್ಕ್ ಏನಿದೆಯಲ್ಲೋ ಹೋಗಲ್ಲ. ಮತ್ತು ಇದೇನು ನಾನು ಇವಾಗ ಸ್ಟ್ರೇಟಾಗಿ ಗೋಲ್ಡ್ ಕಲರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಲ್ವಾ, ಅದು ನಾನು 1.5 ನಂಬರ್ಗೆ ಒಂದು ಟೈಮರಲ್ಲೇ ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇರೋದು ನಾನು. ಇದು 1.5 ಎಲ್ಲ ಸರಿ ಸಮಾನವಾಗಿ ಬರಲಿ ಅಂದ್ಬಿಟ್ಟು 1.5 ನಂಬರ್ಗೆ ನಾನು ಫಿಕ್ಸ್ ಮಾಡಿದ್ದೀನಿ. ಇದು ಏನಕ್ಕಂದರೆ ಜಾಗ ಜಾಸ್ತಿ ಬಿಟ್ಟಿಲ್ಲ ಫ್ರೆಂಡ್ಸ್, ನಾನು ಅದು ನೋಡೋಕ್ಕೆ ಮಾತ್ರ ಏನೋ ಜಾಸ್ತಿ ಜಾಗ ಬಿಟ್ಟಿದ್ದೀವಿ ಆ ಥರ ಕಾಣಿಸುತ್ತೆ, ಬಟ್ ಜಾಸ್ತಿ ಜಾಗ ಏನು ಬಿಟ್ಟಿಲ್ಲ. ನಾನು ನಿಮಗೆ ಸ್ಕೇಲಲ್ಲಿ ಮಾರ್ಕ್ ಮಾಡಿದ್ನಲ್ವಾ, ಆ ನಂಬರ್ ಸ್ಕೇಲಲ್ಲಿ ಏನು ನಂಬರ್ ಇರುತ್ತಲ್ವ ಆ ನಂಬರ್ ಪಕ್ಕನೇ ಗೆರೆ ಬರಬೇಕು, ಆ ಥರ ನೋಡಿಕೊಂಡು ನಾನು ಮಾರ್ಕ್ ಮಾಡ್ಕೊಂಡಿರೋದು. ನೋಡಿ ಇವಾಗ ನಾನು ಇದು 1.5 ನಂಬರ್ಗೆ ಏನಕ್ಕೆ ಫಿಕ್ಸ್ ಮಾಡಿದೆ ಅಂದರೆ, ಅದು ಜಾಸ್ತಿ ಅಗಲ ಇದ್ರೂ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಲೈಟಾಗಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 1.5 ನಂಬರ್ಗೆ ಈ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ತಾ ಇರೋದು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಅನುಭವ ತಿಳಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಸಿಗೋಣ ಫ್ರೆಂಡ್ಸ್, ಬಾಯ್.